ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೇಲ್ಸ್. ಇದು ನೋಡಿ, ಮೊದಲು ಕಾಣ್ತಾ ಇರಲಿಲ್ಲ. ಇದು ನಮ್ಮ ಮನೆಯ ಮುಂದೆ ದೊಡ್ಡದ ಹೈ ಟೆನ್ಷನ್ ವಯರಿಂಗ್ ಎಲ್ಲ ಕನೆಕ್ಷನ್ ಆಗಲಿಲ್ಲ. ಇದು ಅಂದರೆ ಫುಲ್ಲು ಪಾಡಿ ಅಂತ ಹೇಳ್ತಾರೆ. ಇದರಲ್ಲಿ ಕರ್ಮಾರ ಅಂತ ಒಂದು ಮರ ಬರ್ತದೆ. ತುಳುವಲ್ಲಿ ಕರ್ಮಾರ ಅಂತ ಹೇಳೋದು. ಕರ್ಮಾರಿದ್ದು ಮರ ಅಂದರೆ ಕಟ್ಟಿಗೆಗೆಲ್ಲ ತುಂಬ ಉಪಯೋಗ ಆಗ್ತದೆ, ಒಲೆ ಹಚ್ಚಲಿಕ್ಕೆ ಎಲ್ಲ. ಸೊ ಈ ಕಾಡಲ್ಲಿ ತುಂಬ ಮರ ಇತ್ತು ಕರ್ಮಾರಿದ್ದು, ಎಲ್ಲ ಕಡ್ದು ಹಾಕಿದ್ದಾರೆ. ಒಮ್ಮೆ ತಗೊಂಡು ಹೋಗಿದ್ದಾರೆ ಗಾಡಿಯಲ್ಲಿ. ಸೊ ಇನ್ನು ನೆಕ್ಸ್ಟಿಗೆ ಇದಿಷ್ಟು ರಾಶಿ ಮಾಡಿ ಇಟ್ಟಿದ್ದಾರೆ. ಮೇ ಬಿ ಇವತ್ತು ಲೇಟ್ ಆಯ್ತು ಇರಬೇಕು, ನಾಳೆ ತಂದು ತಗೊಂಡು ಹೋಗ್ಬೋದು. ಇದು ಒಂದು ನೋಡಿ, ಯಾವಾಗಲೂ ಹೇಳ್ತೇನೆ ವಿಡಿಯೋದಲ್ಲಿ ವಾಟರ್ ಟ್ಯಾಂಕ್ ಬಗ್ಗೆ. JGM ಯೋಜನೆ ಅಡಿಯಲ್ಲಿರುವಂತಹ ವಾಟರ್ ಟ್ಯಾಂಕ್. ಇದರಲ್ಲಿ ನೀರಂತೂ ಬರೋದಿಲ್ಲ, ಆದರೆ ಫೆಸಿಲಿಟಿ ಎಲ್ಲ ಒಳ್ಳೆ ಮಾಡ್ತಾರೆ ನೋಡಿ. ಮೊನ್ನೆ ಎಲ್ಲ ಕ್ಲೀನ್ ಮಾಡಿ, ಒಂದು 3 days ಬ್ಯಾಕ್ ಕ್ಲೀನ್ ಮಾಡಿ ಫುಲ್ಲು ಸುತ್ತ ಈ ಥರ ಸಿಮೆಂಟಿದ್ದು ಕಂಬ ಹಾಕಿದ್ದಾರೆ. ಕಂಬ ಹಾಕಿ ಅದು ಸರಿಗೆ ತಂತಿಯನ್ನೆಲ್ಲ ಎಳೆದಿದ್ದಾರೆ. ಎಂತಕ್ಕೆ ಮಾಡ್ತಾರಂತ ಗೊತ್ತಿಲ್ಲ. ಮನೆಯ ಮುಂದೆ ಒಂದು ವಾಟರ್ ಟ್ಯಾಂಕ್, ಅದಕ್ಕೆ ಸುತ್ತ ಒಂದು ಕಾಂಪೌಂಡ್ ಥರ ಬೇಲಿ ಹಾಕಿದ್ದಾರೆ. ಚಂದ ಕಾಣಬೇಕಲ್ಲ, ಹಾಗೆ ಮಾಡಿದ್ದಾರೆ, ಇರಬೇಕು. ಇದು ನಮ್ಮ ಮನೆಯ ಮೇಲೆ ಟೆರೆಸ್. ಅಂದರೆ ಕೆಲವು ಕೆಲಸಗಳು ಇನ್ಕಂಪ್ಲೀಟ್ ಇದೆ, ಅಂದರೆ ಸ್ವಲ್ಪ ಸ್ವಲ್ಪ ಪೆಂಡಿಂಗ್ ಬಿಟ್ಟದ್ದು ಹಾಗೆಯೇ ಇತ್ತು. ಇದರದ್ದು ದಂಡೆ ಶೇಪ್ ಕೊಟ್ಟಿರಲಿಲ್ಲ. ಸೊ ಪೆಂಡಿಂಗ್ ಇಟ್ಟ ಕೆಲಸ ಎಷ್ಟೇ ಮತ್ತೆ ಮಾಡಿದರೆ ಅಷ್ಟು ಫಿನಿಶಿಂಗ್ ಸಹ ಬರೋದಿಲ್ಲ, ಶೇಪ್ ಸಹ ಬರೋದಿಲ್ಲ. ಅಂದರೆ ಮೊದಲಿದ್ದೆಲ್ಲ ಗಟ್ಟಿಯಾಗಿರ್ತದಲ್ಲ, ಹಾಗೆ. ಇದನ್ನು ನೆನ್ನೆ ಮಾಡಿದ್ದಾರೆ, ಇದು ಇವತ್ತು ಮಾಡಿರೋದು. ಅಂದರೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಹೊತ್ತಿಗೆ ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇದು ಸಹ ಈ ರೋಪ್ ಪೆಂಡಿಂಗ್ ಇತ್ತು. ಸೊ ಲೆಂತ್ ಇದೆ. ಇದಿಷ್ಟನ್ನು ಫಿನಿಶ್ ಮಾಡಿದರು ಈಗ ಅಣ್ಣ. ಸ್ವಲ್ಪ ಸಂಜೆಯ ಹೊತ್ತಿಗೆ ಮಾಡಿದರೆ ನೆರಳಿರ್ತದೆ, ಹಾಗಾಗಿ ಸುಲಭ ಆಗ್ತದೆ. ಮತ್ತು ಫ್ರಂಟ್ ಸೈಡೆಲ್ಲ ಆಲ್ರೆಡಿ ಆಗಿತ್ತು. ಇದು ನೋಡಿ, ಸುತ್ತ ಮನೆಯ ಸುತ್ತ ಹೈ ಟೆನ್ಷನ್ ವಯರೇ ಕಾಣಿಸೋದು. ಆಲ್ರೆಡಿ 1-2 ಇತ್ತು, ತಿರ್ಗಾ 3-4 ಎಕ್ಸ್ಟ್ರಾ ಆಗಿದೆ, ಹಾಗೆ ಅದೇ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಇದು ಇವತ್ತಿನ ಮಿನಿ ಲಾಗ್. ನಿಮಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇಷ್ಟ ಆಗಿದ್ದರೆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.